ಸ್ನೇಹಿತರೆ, ಈಗ ಇದನ್ನು ಲೈವ್ ಬಂದಿದ್ದ ಕಾರಣ ಏನಂದರೆ, ಸೂರ್ಯನಂತೆ ಪರಿಶುದ್ಧವಾದ ಮನಸ್ಸನ್ನು ಹಮ್ಮಿಕೊಂಡು, ಸೂರ್ಯನಂತೆ ಪರಿಶುದ್ಧವಾಗಿ ಮನಸ್ಸನ್ನು ಇಟ್ಕೊಂಡು, ಸೂರ್ಯನಂತೆ ಯಾವುದೇ ಕಲ್ಮಶವಿಲ್ಲದೆ ಪ್ರತಿಯೊಬ್ಬರಿಗೂ ಆ ಕಿರಣಗಳ ಸ್ಪರ್ಶಿಸುವಂಥ ಒಂದು ಮನುಷ್ಯತ್ವನ ನಾವು ಅಳವಡಿಸ್ಕೋಬೇಕು. ಮತ್ತು ವಿಶೇಷವಾಗಿ ಹೊಸ ವರ್ಷದ ಮಕರ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಅಮಾವಾಸ್ಯೆ ಒಂದು ಸೂರ್ಯ ಕಿರಣ ರಾಶಿಗಳ ಪ್ರಪ್ರಥಮ, ಈ ಹೊಸ ವರ್ಷಕ್ಕೆ ಪ್ರಪ್ರಥಮವಾಗಿ ಒಂದು ನೇರವಾಗಿ ಲೈವ್ ಕೊಡೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ. ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ, ಈಗ ನೋಡಿ ರಾಜಗೋಪುರ ಇದೆಲ್ಲ ಆಗಿದೆ, ಪೈಂಟಿಂಗ್ ಕೆಲಸ ಎಲ್ಲ ಆಗಿದೆ. ಈಗ ಒಂದು ಮುರುಡೇಶ್ವರ ಸ್ವಾಮಿ ಅವ್ರಿಗೆ ಒಂದು ಪೈಂಟಿಂಗ್ ಕೆಲಸ ನಡೀತಾ ಇದೆ. ಇದಕ್ಕೆ ತಾವುಗಳು ನೇರವಾಗಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ತಮ್ಮಲ್ಲಿ ಇರೋಂಥ ತನು ಮನ ಧನ ನಿಮ್ಮ ಶಕ್ತಿಯನುಸಾರ ಒಂದು ಸೇವೆ ಸಲ್ಲಿಸ್ಬೋದು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದಕ್ಕೆ ಪೈಂಟಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ. ಆ ಪೈಂಟಿಂಗ್ ವರ್ಕಿಗೆ ಏನು ನೀವು ಈಗ ಉಂಡಿಗೆ ಇಲ್ಲ ಮಂಗಳಾರತಿ ತಟ್ಟೆಗೆ ಈ ಥರ ಮಾಡೋದು ಬದಲು ಡೈರೆಕ್ಟಾಗಿ ನೇರವಾಗಿ ದೇವಸ್ಥಾನ ಅಲ್ಲಿ ಹೋಗಿ ನಿಮ್ಮ ಒಂದು ಕಾಣಿಕೆ ಸಲ್ಲಿಸಿ ಆ ಸ್ಲಿಪ್ ತೊಗೊಂಡಾಗ ನೇರವಾಗಿ ಸ್ವಾಮಿ ಕಾರ್ಯ ಈಗ ಅವ್ರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ಸಮರ್ಪಣೆ ಆಗುತ್ತೆ. ಒಂದು ವಿಶೇಷವಾಗಿ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಕೆಲವರಿಗೆ ಈ ಮಾಟ ಮಂತ್ರ ದೋಷಗಳು, ಅವು ಇವು ಸಂತಾನ ಫಲಗಳು, ಇವಕ್ಕೆಲ್ಲ ಯಥೇಚ್ಛವಾಗಿ ನಮ್ಮ ಶಿವಪ್ಪ ಕೊಡ್ತಾನೆ. ಆಮೇಲೆ ದೇವರು ಮುಕ್ಕೋಟಿ ದೇವರುಗಳಲ್ಲಿ ಎಂಡ್ ಆಫ್ ಶಿವ, ಎಂಡ್ ಆಫ್ ಸಮುದ್ರ, ಎಂಡ್ ಆಫ್ ಅಗೋರಿ. ಈ ಒಂದು ವಿಶೇಷವಾಗಿ ಅಗೋರಿ ಮುಖಾಂತರ ಶಿವ ಬಂದು ನಿಡಂಬರ ಮಶಾಣವಾಸಿ, ಅವನು ಸಕಲ ಸರ್ವ ಸಂಪತ್ತು ಸಿರಿ ಸಂಪತ್ತುಗಳನ್ನ ಕೊಡೋಂಥ ಏಕೈಕ ವ್ಯಕ್ತಿ ಶಿವ ಅಂದ್ರೇ ಒಂದು ನಮಗೆ ಅಭಯ, ಶಿವ ಅಂದ್ರೇ ನಮಗೆ ಒಂದು ಜಯ, ಶಿವ ಅಂದ್ರೇ ನಮಗೆ ಒಂದು ಅಘೋರ. ಈಗ ಒಂದು ಈ ಏನೇ ಒಂದು ವಾಮಾಚಾರಗಳು ಇರ್ಬೋದು, ಇವಕ್ಕೆಲ್ಲದಕ್ಕೂ ಒಂದು ಎಂಡ್ ಆಫ್ ಅನ್ನೋದು ಇಲ್ಲಿ ನಮಗೆ ಸಿಗುತ್ತೆ. ಇದೇ ನಮ್ಮ ಅಘೋರೇಶ್ವರ ಪ್ಲಸ್ ಶಿವ. ಈ ಒಂದು ದಿವ್ಯಕ್ಷೇತ್ರ ನಮ್ಮ ಏನೇ ಒಂದು ಕರ್ಮಫಲಗಳು ಒಂದು ಇದೆಲ್ಲ ನಿವಾರಣೆ ಆಗಬೇಕಾದ್ರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಯಥೇಚ್ಛವಾಗಿ ತಮ್ಮ ಶಕ್ತಿಯನುಸಾರ ಸ್ವಾಮಿಗೆ ಸಮರ್ಪಣೆ ಮಾಡಿ ವಿಶೇಷ ಅನುಗ್ರಹ ಫಲಗಳು. ಆಮೇಲೆ ಇಲ್ಲಿ ಒಂದು ಈಗ ಎಲ್ಲರೂ ಒಂದೊಂದು ಕ್ಷೇತ್ರಗಳಿಗೆ ಹೋಗ್ತಾರೆ. ಕ್ಷೇತ್ರಕ್ಕೆ ಹೋಗೋದು ದೊಡ್ಡ ವಿಚಾರ ಅಲ್ಲ, ಆ ಕ್ಷೇತ್ರದಲ್ಲಿರೋ ಅಂಥ ಮೆಥಡ್ನ ಫಾಲೋ ಮಾಡಬೇಕು. ಆ ಮೆಥಡ್ ಫಾಲೋ ಮಾಡಿದಾಗ ಆ ಶಕ್ತಿ ನಮ್ಮ ಆಜ್ಞಾ ಚಕ್ರಗಳಿಗೆ ಒಂದು ವೈಬ್ಲಿಂಗ್ ಮುಖಾಂತರ ಸಿಗುತ್ತೆ. ಈಗ ಜನರಲ್ಲಾಗಿ ಮುರುಡೇಶ್ವರ ಅಂದರೆ ಸಮುದ್ರ ಸ್ನಾನ ಮಾಡೋದು, ಎಣ್ಣೆ ಹೊಡೆಯೋದು, ಮಾಂಸ ಮದ್ಯಗಳು ಸೇವನೆ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲ. ಆದರೆ ಈ ಕ್ಷೇತ್ರಕ್ಕೆ ಬಂದಾಗ ನೀವು ಮುರುಡೇಶ್ವರ ಸ್ವಾಮಿ ದಿವ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಸಮುದ್ರ ಸ್ನಾನ ಮಾಡಿ ನೀವು ಹಾಕಿರೋಂಥ ಬಟ್ಟೆಗಳನ್ನ ಬಿಡಬೇಕು. ಮತ್ತು ವಿಶೇಷವಾಗಿ ₹1 ನಾಣ್ಯ ತೆಗೆದು ನೋಡಿ ಈ ಥರ ನಮ್ಮ ಹಸ್ತದಲ್ಲಿ ಇಟ್ಕೊಂಡು 1 ಬಕ್ಸೆ ನೀರು, 2 ಬಕ್ಸೆ ನೀರು, 3ನೇ ಬಕ್ಸೆ ನೀರು ಬಿಡೋವಾಗ ಇದನ್ನು 100ಕ್ಕೆ 98 ಭಾಗ ಒಂದು ಪವರ್ ಇದೆ. ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಗಜಂ ಛಾಯ ಮಾರ್ತಾಂಡ ಸಂಭೂತ ತಮ್ಮ ನಮಾಮಿ ಶನೇಶ್ವರಂ ಅಂತ ಹೇಳಿದಾಗ ನಿಮ್ಮದು ಏನೇ ಒಂದು ಕರ್ಮ ಫಲಗಳಿದ್ದು ಅದು ನಿವಾರಣೆ ಆಗೋಂಥ ಒಂದು ಏಕೈಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿವ್ಯಕ್ಷೇತ್ರ ಅಂತ ಹೇಳ್ಬೋದು. ಇದು ಬಿಟ್ಟರೆ ಪ್ರತಿಯೊಂದು ಬೀಚ್ ಇದೆ, ದೇವಸ್ಥಾನಗಳಿದೆ, ಇಲ್ಲ ಅಂತಲ್ಲ. ಬಟ್ ಇದಕ್ಕೆ ಆದಂಥ ಸುಮಾರು ವರ್ಷಗಳ ಇತಿಹಾಸ ಇರೋಂಥ ಒಂದು ದಿವ್ಯಕ್ಷೇತ್ರ. ಇದನ್ನು ಹೇಳ್ತಾ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನೇರ ದರ್ಶನ ಕೊಡ್ತಾ ಇದ್ವಿ. ನಿಮ್ಮ ಪ್ರೀತಿಯ ಶ್ರೀವಾರ್ಯ. ನಮಸ್ಕಾರ.